ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಲಿನ ಸಮಾಜದಲ್ಲಿ ಒಂದು ಹೊಸ ಪಿಡುಗು ವೇಗವಾಗಿ ಹರಡುತ್ತಿದೆ. ಅದೇನೆಂದರೆ ಆನ್ಲೈನ್ ಬೆಟ್ಟಿಂಗ್. ಒಂದೆಡೆ ತಂತ್ರಜ್ಞಾನ ನಮ್ಮ ಬದುಕನ್ನು ಸುಲಭಗೊಳಿಸಿದರೆ, ಮತ್ತೊಂದೆಡೆ ಇದೇ ತಂತ್ರಜ್ಞಾನದ ದುರುಪಯೋಗದಿಂದ ನಮ್ಮ ಯುವಜನತೆ ಒಂದು ದೊಡ್ಡ ಅಪಾಯಕ್ಕೆ ಸಿಲುಕಿದ್ದಾರೆ. ಇಂದು ನಾವು ಈ ಆನ್ಲೈನ್ ಬೆಟ್ಟಿಂಗ್ ಅಂದರೆ ಆನ್ಲೈನ್ ಜೂಜಾಟ ನಮ್ಮ ಯುವಕರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಕುರಿತು ಚರ್ಚಿಸೋಣ ಬನ್ನಿ. ಆನ್ಲೈನ್ ಬೆಟ್ಟಿಂಗ್ ಅಂದರೆ ಇಂಟರ್ನೆಟ್ ಮೂಲಕ ಹಣವನ್ನು ಪಣವಾಗಿಟ್ಟು ಆಡುವ ಅಥವಾ ಬೆಟ್ಟಿಂಗ್ ಮಾಡುವ ಆಟಗಳು. ಕ್ರಿಕೆಟ್, ಫುಟ್ಬಾಲ್ಗಳಂತಹ ಕ್ರೀಡಾ ಪಂದ್ಯಗಳ ಮೇಲೆ ಬೆಟ್ಟಿಂಗ್ ಇಡುವುದರಿಂದ ಹಿಡಿದು ಆನ್ಲೈನ್ ಕಸಿನೋ ಗೇಮ್ಗಳು, ರಮ್ಮಿ, ಪೋಕರ್ಗಳಂತಹ ಕಾರ್ಡ್ ಗೇಮ್ಗಳವರೆಗೂ ಹಲವು ರೀತಿಯ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳು ಇಂದು ಲಭ್ಯವಿವೆ. ಇವುಗಳಲ್ಲಿ ಕೆಲವು ಸ್ಕಿಲ್ ಗೇಮ್ಸ್ ಅಂದರೆ ಕೌಶಲ್ಯದ ಆಟಗಳು ಎಂದು ಹೇಳಿಕೊಂಡರೆ, ಹಲವು ಶುದ್ಧ ಅದೃಷ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಮಾರ್ಟ್ಫೋನ್ಗಳು ಮತ್ತು ಇಂಟರ್ನೆಟ್ ಸುಲಭವಾಗಿ ಲಭ್ಯವಿರುವ ಕಾರಣ ಬೆಟ್ಟಿಂಗ್ ಆ್ಯಪ್ಗಳು ನಮ್ಮ ಯುವಕರ ಕೈಗೆ ಕ್ಷಣಾರ್ಧದಲ್ಲಿ ತಲುಪಿವೆ. ಸುಲಭವಾಗಿ ಹಣ ಗಳಿಸಬಹುದು ಎಂಬ ಆಮಿಷಕ್ಕೆ ಯುವಕರು ಬೇಗನೆ ಬಲಿಯಾಗುತ್ತಿದ್ದಾರೆ. ಭಾರತದಲ್ಲಿ ಆನ್ಲೈನ್ ಬೆಟ್ಟಿಂಗ್ನ ಕಾನೂನುಗಳು ಒಂದು ಗ್ರೇ ಏರಿಯಾದಲ್ಲಿವೆ. ರಾಷ್ಟ್ರಮಟ್ಟದಲ್ಲಿ ನಿರ್ದಿಷ್ಟವಾದ ಕಾನೂನು ಇಲ್ಲದಿದ್ದರೂ ಕೆಲವು ರಾಜ್ಯಗಳು ತಮ್ಮದೇ ಆದ ಕಾನೂನುಗಳನ್ನು ಜಾರಿಗೊಳಿಸಿವೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸುವ ಕಾನೂನು ಜಾರಿಗೆ ತರುವ ಪ್ರಯತ್ನಗಳು ನಡೆದಿವೆ. ಆದರೆ ಕೌಶಲ್ಯದ ಆಟ ಮತ್ತು ಅದೃಷ್ಟದ ಆಟಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಈ ಕಾನೂನಿನ ಅಸ್ಪಷ್ಟತೆಯ ಲಾಭವನ್ನು ಪಡೆದು ಹಲವಾರು ಅಕ್ರಮ ಬೆಟ್ಟಿಂಗ್ ಜಾಲಗಳು ಕಾರ್ಯನಿರ್ವಹಿಸುತ್ತಿವೆ. ಸರ್ಕಾರಗಳು ಈ ಅಕ್ರಮ ಆ್ಯಪ್ಗಳನ್ನು ನಿರ್ಬಂಧಿಸಲು ಪ್ರಯತ್ನಿಸಿದರೂ ಅವು ಹೊಸ ರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಆನ್ಲೈನ್ ಬೆಟ್ಟಿಂಗ್ ನಮ್ಮ ಯುವಕರ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳನ್ನು ಬೀರುತ್ತಿದೆ ಎಂದು. ಬಹುಮುಖ್ಯವಾದ ಪರಿಣಾಮ ಎಂದರೆ ಆರ್ಥಿಕ ನಷ್ಟ ಮತ್ತು ಸಾಲ. ಒಂದು ದೊಡ್ಡ ಗೆಲುವು ಎಂಬ ಭ್ರಮೆಯಲ್ಲಿ ಯುವಕರು ತಮ್ಮ ಬಳಿ ಇರುವ ಹಣವನ್ನಷ್ಟೇ ಅಲ್ಲದೆ ಸ್ನೇಹಿತರು, ಕುಟುಂಬದವರಿಂದ ಸಾಲ ಮಾಡಿ ವೈಯಕ್ತಿಕ ಸಾಲಗಳನ್ನು ತೆಗೆದುಕೊಂಡು ಬೆಟ್ಟಿಂಗ್ ಮಾಡುತ್ತಾರೆ. ಇದರಿಂದ ಕೋಟಿಗಟ್ಟಲೆ ಹಣ ಕಳೆದುಕೊಂಡು ದಿವಾಳಿಯಾಗುವ ಅನೇಕ ಪ್ರಕರಣಗಳು ವರದಿಯಾಗಿವೆ. ಕೆಲವರು ತಮ್ಮ ಮನೆ, ಜಮೀನು ಕೂಡ ಕಳೆದುಕೊಂಡಿದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕ ಸೇರಿದಂತೆ ಹಲವೆಡೆ ಯುವಕರು ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಡೆದಿವೆ. ಉದಾಹರಣೆಗೆ, ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ಒಂದು ಘಟನೆಯಲ್ಲಿ 25 ವಯಸ್ಸಿನ ಶಶಿಕುಮಾರ್ ಎಂಬಾತ ಆನ್ಲೈನ್ ಗೇಮಿಂಗ್ನಲ್ಲಿ 18 ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಅದೇ ಹಾಸನದಲ್ಲಿ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಒಬ್ಬ ವ್ಯಕ್ತಿ ಪರಿಹಾರವಾಗಿ ಬಂದಿದ್ದ ಹಣವನ್ನು ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಕಳೆದುಕೊಂಡು ವಿಷ ಸೇವಿಸಿ ಆತ್ಮಹತ್ಯೆಗೀಡಾದನು. ಕಲಬುರಗಿಯಲ್ಲಿ ನಡೆದ ಒಂದು ಘಟನೆಯಲ್ಲಿ ಆನ್ಲೈನ್ ಜೂಜಿನ ಮೋಹಕ್ಕೆ ಬಿದ್ದ ಸೋಮನಾಥ್ ಎಂಬಾತ 80 ಲಕ್ಷಕ್ಕೂ ಅಧಿಕ ಹಣವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಹೀಗೆ ನೋಡುತ್ತಾ ಹೋದರೆ ಸಾವಿರಾರು ಪ್ರಕರಣಗಳು ನಮ್ಮ ಸುತ್ತಮುತ್ತಲೇ ವರದಿಯಾಗಿವೆ. ಇವು ಬೆಳಕಿಗೆ ಬಂದ ಪ್ರಕರಣಗಳಷ್ಟೇ. ಬೆಳಕಿಗೆ ಬಾರದೆ ಮರ್ಯಾದೆಗೆ ಅಂಜಿ ಮರೆಯಾದ ಪ್ರಕರಣಗಳೆಷ್ಟೋ. ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆ ಗಮನ ಕೊಡದೆ ಬೆಟ್ಟಿಂಗಿಗೆ ಸಮಯ ಕೊಡುತ್ತಾರೆ. ಇದು ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತದೆ. ಕೆಲಸ ಮಾಡುವ ಯುವಕರು ತಮ್ಮ ವೃತ್ತಿ ಜೀವನದ ಮೇಲೆ ಗಮನ ಹರಿಸಲು ಸಾಧ್ಯವಾಗದೆ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಬೆಟ್ಟಿಂಗ್ಗೆ ಹಣ ಹೊಂದಿಸಲು ಕೆಲವರು ಕಳ್ಳತನ, ದರೋಡೆ, ಸೈಬರ್ ಅಪರಾಧಗಳಂತಹ ಚಟುವಟಿಕೆಗಳಲ್ಲಿ ತೊಡಗಬಹುದು. ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಹೇಗೆ ಯುವಕರನ್ನು ಸೆಳೆಯುತ್ತವೆ ಎಂದರೆ, ಮುಖ್ಯವಾಗಿ ಸೆಲೆಬ್ರಿಟಿಗಳು, ಪ್ರಭಾವಿಗಳು ಈ ಆ್ಯಪ್ಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದು ಯುವಕರಲ್ಲಿ ಒಂದು ವಿಶ್ವಾಸವನ್ನು ಸೃಷ್ಟಿಸುತ್ತದೆ. ಸುಲಭವಾಗಿ ಹಣ ಗಳಿಸಿ ಒಂದು ರಾತ್ರಿಯಲ್ಲಿ ಶ್ರೀಮಂತರಾಗಿ ಎಂಬಂತಹ ಆಕರ್ಷಕ ಘೋಷಣೆಗಳನ್ನು ಬಳಸುತ್ತಾರೆ. ಇನ್ನು IPLನಂತಹ ದೊಡ್ಡ ಕ್ರೀಡಾಕೂಟಗಳ ಸಮಯದಲ್ಲಿ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಹಾವಳಿ ವಿಪರೀತವಾಗುತ್ತದೆ. ಇವರು ತಕ್ಷಣದ ಸಾಲ ನೀಡುವ ಆಮಿಷವನ್ನು ಒಡ್ಡುತ್ತಾರೆ. ಯಾವುದೇ ದಾಖಲಾತಿಗಳಿಲ್ಲದೆ ಸಾಲ ನೀಡುವುದರಿಂದ ಯುವಕರು ಸುಲಭವಾಗಿ ಬೆಟ್ಟಿಂಗ್ ಬಲೆಗೆ ಬೀಳುತ್ತಾರೆ. ಹಾಗಾದರೆ ಈ ಪಿಡುಗಿನಿಂದ ಹೊರಬರುವುದು ಹೇಗೆ? ಆನ್ಲೈನ್ ಬೆಟ್ಟಿಂಗ್ನ ಅಪಾಯಗಳ ಬಗ್ಗೆ ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸಬೇಕು. ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಬೇಕು. ಬೆಟ್ಟಿಂಗ್ ಚಟಕ್ಕೆ ಬಿದ್ದವರಿಗೆ ಮಾನಸಿಕ ಬೆಂಬಲ, ಸಮಾಲೋಚನೆ ಮತ್ತು ಚಿಕಿತ್ಸೆ ನೀಡಲು ಹೆಚ್ಚಿನ ಕೇಂದ್ರಗಳನ್ನು ತೆರೆಯಬೇಕು. ಆನ್ಲೈನ್ ಬೆಟ್ಟಿಂಗ್ ಜಾಹೀರಾತುಗಳ ಮೇಲೆ ಸಂಪೂರ್ಣ ನಿಷೇಧ ಹೇರಬೇಕು. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ಈಗಾಗಲೇ ಕೆಲವು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿವೆ. ಇದನ್ನು ಮತ್ತಷ್ಟು ಬಲಪಡಿಸಬೇಕು. ಯುವಕರಿಗೆ ಹಣದ ಮೌಲ್ಯ ಮತ್ತು ಸುಲಭ ಹಣದ ಆಮಿಷಗಳ ಅಪಾಯಗಳ ಬಗ್ಗೆ ಶಿಕ್ಷಣ ನೀಡಬೇಕು.
ಸರ್ಕಾರಗಳು ಆನ್ಲೈನ್ ಬೆಟ್ಟಿಂಗ್ ವಿರುದ್ಧ ಬಲವಾದ ಕಾನೂನುಗಳನ್ನು ಜಾರಿಗೊಳಿಸಬೇಕು ಮತ್ತು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕರ್ನಾಟಕದಂತಹ ರಾಜ್ಯಗಳು ಮಾಡುತ್ತಿರುವ ಪ್ರಯತ್ನಗಳನ್ನು ಬೆಂಬಲಿಸಬೇಕು. ಸ್ನೇಹಿತರೆ, ಆನ್ಲೈನ್ ಬೆಟ್ಟಿಂಗ್ ಒಂದು ಭ್ರಮೆಯ ಲೋಕ. ಇದು ತಕ್ಷಣದ ಲಾಭವನ್ನು ತೋರಿಸಿ ನಿಮ್ಮ ಬದುಕನ್ನು ಹಾಳು ಮಾಡಬಲ್ಲದು. ಇದು ಕೇವಲ ಹಣದ ವಿಷಯವಲ್ಲ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಭವಿಷ್ಯದ ಪ್ರಶ್ನೆ. ದಯವಿಟ್ಟು ಈ ಪಿಡುಗಿನಿಂದ ದೂರವಿರಿ ಮತ್ತು ನಿಮ್ಮ ಸುತ್ತಲಿನವರನ್ನು ಜಾಗೃತಿಗೊಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುಖ್ಯ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಟೇಕ್ ಕೇರ್.